ಏಪ್ರಿಲ್ 17ರ ಕ್ಲೈಮ್ಯಾಕ್ಸ್ಗೂ ಮುನ್ನ ಜೋರಾಗ್ತಾ ಇದೆ ಜಾತಿ ಜ್ವಾಲೆ. ಜಾತಿ ಗಣತಿಗೆ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯ ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಜೊತೆಗೆ ಜಾತಿ ಜನಗಣತಿ ವರದಿಗೆ ಕಾಂಗ್ರೆಸ್ನಲ್ಲೇ ಅಪಸ್ವರ ಉಂಟಾಗ್ತಾ ಇದೆ. ಇವತ್ತು ಒಕ್ಕಲಿಗ ಶಾಸಕರ ಸಭೆಯನ್ನ ಕರೆದಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಗಣತಿ ಬಗ್ಗೆ ಅಭಿಪ್ರಾಯ ಸಂಗ್ರಹಿಸ್ತಾರೆ, ವಿರೋಧದ ಬಗ್ಗೆ ಚರ್ಚೆ ಮಾಡ್ತಾರೆ. ಕ್ಯಾಬಿನೆಟ್ಗೆ ಸಲಹೆ ನೀಡುವ ಕುರಿತು ಒಕ್ಕಲಿಗ ಶಾಸಕರ ಜೊತೆಗೆ ಸಭೆಯನ್ನ ನಡೆಸಲಾಗ್ತಾ ಇದೆ. ಬೆಂಗಳೂರಿನ ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಸಂಜೆ 6 ಗಂಟೆಗೆ ಈ ಮೀಟಿಂಗ್ ಅನ್ನು ಹಮ್ಮಿಕೊಳ್ಳಲಾಗಿದೆ. ವರದಿಯ ವಿರುದ್ಧ ನಿರ್ಣಯವೋ ಈಗ ಮತ್ತೊಂದು ಸಮೀಕ್ಷೆಗೆ ಒತ್ತಾಯವೋ ಕುತೂಹಲ ಮೂಡಿಸ್ತಾ ಇದೆ ಕಾಂಗ್ರೆಸ್ ಒಕ್ಕಲಿಗ ಶಾಸಕರ ಸಭೆ. ನೋಡಿ, ಜಾತಿ ಜನಗಣತಿ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಕಾಂಗ್ರೆಸ್ನಲ್ಲೇ ಒಂದಷ್ಟು ಅಸಮಾಧಾನ ಅನ್ನೋದಿರೋದಂತೂ ಖಂಡಿತವಾಗಿಯೂ ಹೌದು. ಕೆಲವು ನಾಯಕರು ಬಿಲ್ಕುಲ್ ಆಗಿ ಇದಕ್ಕೆ ಒಪ್ಪಿಗೆ ಕೊಟ್ಟಿರಲಿಲ್ಲ. ಬೇಡ, ಇದು ಸಮುದಾಯವಾರು ನಾವು ನೋಡ್ತಾ ಹೋದಾಗ ಸಮಸ್ಯೆಗಳಾಗ್ಬಿಡತ್ತೆ. ಪ್ರಬಲ ಜಾತಿಗಳು ಅಂತ ಕರೆಸಿಕೊಳ್ಳುವಂಥ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದವರಿಗೆ ಈ ಜಾತಿ ಗಣತಿ ನೆಮ್ಮದಿಗೆ ಕಾರಣ ಆಗಲ್ಲ ಅನ್ನೋದು ಕೂಡ ಗೊತ್ತಿತ್ತು. ಆ ಕಾರಣಕ್ಕಾಗಿ ಆ ಸಮುದಾಯದ ನಾಯಕರುಗಳು ಇದರ ಜವಾಬ್ದಾರಿಯನ್ನು ಹೊತ್ಕೊಳ್ಬೇಕಾಗಿತ್ತು. ಯಾಕಂದರೆ ಆ ಸಮುದಾಯದವ್ರು ಕೇಳ್ತಾರೆ, ನೀವಲ್ವೇನ್ರಪ್ಪ ನಮ್ಮ ಸಮುದಾಯದ ನಾಯಕರುಗಳು, ನಿಮ್ಮ ಪಕ್ಷಕ್ಕೆ ನಿಮ್ಮ ಸರ್ಕಾರಕ್ಕೆ ಹೇಳಿ ಇದರ ಅವಶ್ಯಕತೆ ಇಲ್ಲ, ಇದು ಬೇಡ ಅಂತ ಒತ್ತಾಯವನ್ನು ಒತ್ತಡವನ್ನು ಹೇಳ್ತಾರೆ. ಇತ್ತ ಸಮುದಾಯನೂ ಬಿಟ್ಕೊಡಂಗಿಲ್ಲ, ಅತ್ತ ಪಕ್ಷದ ನಿರ್ಣಯವನ್ನು ಕೂಡ ತಳ್ಳಿ ಹಾಕಂಗಿಲ್ಲ. ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರಿಗೆ ಬಹಳ ನಾಜೂಕಾಗಿ ಹೇಳಿದರು, ಬೇಡ ಸರ್ ಇದು ಅಂತ. ಆದರೆ ಸಿದ್ದರಾಮಯ್ಯನವ್ರು ಕೇಳಲೇ ಇಲ್ಲ. ನಾನು ವಾಗ್ದಾನ ಕೊಟ್ಬಿಟ್ಟಿದ್ದೀನಿ, ಮಾಡೇ ತೀರ್ತೀನಿ ಅಂತ ಹಠಕ್ಕೆ ಬಿದ್ದುಬಿಟ್ಟಿದ್ದಾರೆ. ಅಹಿಂದ ನಾಯಕ ಅಂತ ಕರೆಸ್ಕೊಳ್ತಾರೆ ಸಿದ್ದರಾಮಯ್ಯನವರು. ಅವ್ರ ವರ್ಚಸ್ಸನ್ನು ಉಳಿಸ್ಕೊಳ್ಬೇಕು. ಜೊತೆಗೆ ಅವರೇ ಹೇಳಿದ ಹಾಗೆ ಮುಂದೆ ಅವರು ಅಧಿಕಾರಕ್ಕೆ ಬರೋದು ಹೇಗೆ ಏನು ಲೆಕ್ಕಾಚಾರ ಇಲ್ಲ. ಸಿಎಂ ಆಗಿ ಇದು ನನ್ನ ಕೊನೆಯ ಅವಧಿ ಅಂತ ಹೇಳ್ತಾ ಇದ್ರು. ಹೀಗಿರಬೇಕಾದ್ರೆ ತಾನು ಸಿಎಂ ಆಗಿದ್ದಾಗಲೇ ತಮ್ಮ ಸಮುದಾಯದವ್ರಿಗೆ ಖುಷಿ ಪಡಿಸ್ಬೇಕು, ಇವರನ್ನ ನಂಬ್ಕೊಂಡಿರುವಂಥ ಸಮುದಾಯಗಳಿಗೆ ಖುಷಿ ಪಡಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ನಿರ್ಣಯ ಕೈಗೊಳ್ತಿದ್ದಾರೆ. ಆದರೆ ಈ ನಿರ್ಣಯ ಇದೆಯಲ್ಲ, ಇದು ಅದೇ ಪಕ್ಷದಲ್ಲಿ ಇರುವಂಥ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ನಾಯಕರುಗಳು ನಿದ್ದೆಗೆಡಿಸ್ಬಿಟ್ಟಿದೆ. ಈಗ ಡಿ ಕೆ ಶಿವಕುಮಾರ್ ಅವರು ಒಂದು ಹೆಜ್ಜೆ ಮುಂದಿಟ್ಟಿದ್ದಾರೆ. ಅವರ ಸಮುದಾಯ ಅಂದರೆ ಒಕ್ಕಲಿಗ ಸಮುದಾಯದ ಶಾಸಕರುಗಳು ಸಚಿವರುಗಳನ್ನು ಮೀಟಿಂಗಿಗೆ ಕರೆದಿದ್ದಾರೆ. ಇವತ್ತು ಸಂಜೆ ಬಂದ್ಬಿಡಿ ಮೀಟಿಂಗ್ ಮಾಡೋಣ ಅಂತ. ಈ ಮೀಟಿಂಗ್ನ ಉದ್ದೇಶ ಏನು ಅಂತಂದರೆ, ಈ ಜಾತಿ ಜನಗಣತಿ ವಿಚಾರದಲ್ಲಿ ನಾವು ಏನು ನಿರ್ಣಯ ತೆಗೆದುಕೊಳ್ಬೇಕು, ನಮ್ಮ ನಿರ್ಧಾರ, ನಮ್ಮ ಸ್ಟ್ಯಾಂಡ್ ಹೇಗಿರಬೇಕು, ಯಾವುದಾಗಿರಬೇಕು. ಸಮುದಾಯದ ಪರವಾಗಿ ನಿಂತ್ಕೊಳ್ಳೋದಾದರೆ ಎಲ್ಲರೂ ಒಗ್ಗಟ್ಟಾಗಿ ನಿಂತ್ಕೊಳ್ಳೋಣ. ಪಕ್ಷದ ಪರವಾಗಿ ನಿಂತ್ಕೊಳ್ಳೋದಾದರೆ ನಾವು ಸಮುದಾಯಕ್ಕೆ ಏನು ಉತ್ತರ ಕೊಡಬೇಕು ಅನ್ನೋದನ್ನು ಯೋಚಿಸಬೇಕಾಗಿದೆ. ಈ ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಪ್ಪಿಗೆ ಕೊಡಬೇಕೋ ಅಥವಾ ಮರುಪರಿಶೀಲಿಸಿ ಅಂತ ಹೇಳಬೇಕೋ, ಏನು ಮಾಡಬೇಕು, ಈ ವಿಚಾರದ ಬಗ್ಗೆ ಇವತ್ತು ಚರ್ಚೆಯನ್ನು ಮಾಡಿ ಒಂದು ನಿರ್ಧಾರಕ್ಕೆ ಬರ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಕ್ಲೈಮ್ಯಾಕ್ಸ್ ಅಂತ ಅಂತಿದ್ದೀವಿ, ಬಟ್ ಅಷ್ಟು ಈಸಿಯಾಗಿ ಕ್ಲೈಮ್ಯಾಕ್ಸ್ ಆಗೋದು ಕಷ್ಟ ಇದೆ. ಒಕ್ಕಲಿಗ ಸಮುದಾಯದ ನಾಯಕರುಗಳು ಒಂದು ನಿರ್ಧಾರಕ್ಕೆ ಬರಬೇಕು ಅಂತ ಸಂಜೆ ಮೀಟಿಂಗ್ ಕರೆದಿದ್ದಾರೆ. ಈ ಮೀಟಿಂಗ್ ಎಷ್ಟು ಹೈ ವೋಲ್ಟೇಜ್ ಆಗಿರುತ್ತೆ, ಒಂದು ಜೊತೆಗೆ ಏನು ನಿರ್ಣಯವನ್ನು ಕೈಗೊಳ್ಳಬಹುದು ಅಂತ ಶಿವು. ಖಂಡಿತ ನೀತಿ, ಜಾತಿ ಜನಗಣತಿ ವಿಚಾರದಲ್ಲಿ ಈಗ ಏಪ್ರಿಲ್ 17ರಂದು ನಡೆಯುವಂತಹ ಸಚಿವ ಸಂಪುಟ ಸಭೆಯಲ್ಲಿ ಯಾವ ನಿರ್ಧಾರವನ್ನ ಸರ್ಕಾರ ತೆಗೆದುಕೊಳ್ಳುತ್ತೋ ಅನ್ನುವಂತಹ ಕುತೂಹಲಗಳು ಒಂದು ಕಡೆ ಇದ್ರೆ, ಮತ್ತೊಂದು ಕಡೆ ಗಣತಿಗೆ ಲಿಂಗಾಯತ ಮತ್ತೆ ಒಕ್ಕಲಿಗ ಸಮುದಾಯಗಳು ತೀವ್ರವಾಗಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಈಗಾಗಲೇ ಹಿಂದಿನಿಂದಲೂ ಕೂಡ ಯಾವುದೇ ಕಾರಣಕ್ಕೆ ವರದಿಯನ್ನ ಅನುಷ್ಠಾನ ಮಾಡಬೇಡಿ, ಆ ವರದಿಯನ್ನ ತರಬೇಡಿ, ಅವೈಜ್ಞಾನಿಕವಾಗಿದೆ, ವೈಜ್ಞಾನಿಕವಾದಂತ ವರದಿಯನ್ನ ಬೇಕಾದ್ರೆ ಸಮೀಕ್ಷೆ ಮಾಡಿಸಿ ನೀವು ಅದನ್ನ ಜಾರಿಗೆ ತಂದ್ರೆ ನಮ್ಮ ಅಭ್ಯಂತರ ಇಲ್ಲ. ಆದ್ರೆ ಕಾಂತರಾಜ್ ಅವರು ಪ್ರತಿ ಮನೆಗಳಿಗೂ ಕೂಡ ಅವರು ತಲುಪಿಲ್ಲ, ಒಳಪಂಗಡಗಳನ್ನ ಸರಿಯಾಗಿ ಅವರು ಒಟ್ಟುಗೂಡಿಸಿಲ್ಲ. ಹಾಗಾಗಿ ಆ ಒಳಪಂಗಡಗಳನ್ನ ಸಮುದಾಯದಿಂದ ಹೊರಗಿಡಲಾಗಿದೆ, ಇದು ಅವೈಜ್ಞಾನಿಕವಾಗಿದೆ. ಹಾಗಾಗಿ ಇದನ್ನ ನಾವು ಒಪ್ಪೋದಿಲ್ಲ ಅಂತೇಳಿ ಬಹಳಷ್ಟು ಅಸಮಾಧಾನವನ್ನ ಹಿಂದಿನಿಂದಲೂ ಕೂಡ ಅವರ ಹಾಕ್ತಾ ಇದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಈ ಪ್ರಸಕ್ತ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿರೋದ್ರಿಂದ ಮುಂಚೂಣಿಯಲ್ಲಿದ್ದಾರೆ ಆ ಸಮುದಾಯಕ್ಕೆ. ಈ ಒಕ್ಕಲಿಗ ಸಮುದಾಯ ಯಾವಾಗ ತೀವ್ರವಾಗಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ, ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಕಡೆ ಸಂಕಷ್ಟ. ಈಗ ಏಪ್ರಿಲ್ 17ರಂದು ನಡೆಯುವಂತಹ ಸಂಪುಟ ಸಭೆಯಲ್ಲಿ ನಾವು ಯಾವ ತೀರ್ಮಾನವನ್ನ ಅಲ್ಲಿ ಮುಂದೆ ಇಡಬೇಕು, ನಮ್ಮ ನಿರ್ಧಾರ ಏನು, ಇದು ಗೊಂದಲಗಳಿದೆ. ಈ ಕಡೆ ಸರ್ಕಾರ ಅಥವಾ ಹೈಕಮಾಂಡ್ ನಾಯಕರ ಒಂದು ಮನವಿಗೆ ಸ್ಪಂದನೆಯನ್ನ ಮಾಡಿದ್ದೆ ಆದ್ರೆ ಸಮುದಾಯವನ್ನ ಎದುರು ಹಾಕೊಳ್ಬೇಕಾಗತ್ತೆ. ಸಮುದಾಯವನ್ನ ಎದುರು ಹಾಕೊಂಡ್ರೆ ಮುಂದಿನ ರಾಜಕೀಯ ಭವಿಷ್ಯದ ಮೇಲೂ ಕೂಡ ಅದು ಪರಿಣಾಮವನ್ನ ಬೀರುತ್ತೆ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವ್ರಿಗೆ ಅರ್ಥ ಆಗಿದೆ. ಈ ಕಡೆ
ಸರ್ಕಾರ ಹೈಕಮಾಂಡ್ ಕೂಡ ಬಿಡೋಂಗಿಲ್ಲ, ಈ ಕಡೆ ಸಮುದಾಯವನ್ನು ಕೂಡ ಬಿಡೋ ಇದ್ರಲ್ಲಿಲ್ಲ. ಹಾಗಾಗಿ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ಅಂತಿಮವಾದಂತ ನಿರ್ಣಯವನ್ನ ಮಾಡಿ ಆ ನಿರ್ಣಯವನ್ನ ಸಂಪುಟ ಸಭೆಯಲ್ಲಿ ಇಡಬೇಕು ಅಂತೇಳಿ ಡಿ ಕೆ ಶಿವಕುಮಾರ್ ನಿರ್ಧಾರವನ್ನ ಮಾಡಿದ್ದಾರೆ. ಆ ಕಾರಣಕ್ಕೆ ಇವತ್ತು ಒಕ್ಕಲಿಗ ಸಮುದಾಯದ ಶಾಸಕರು MLCಗಳ ಸಭೆಯನ್ನ ಕರೆದಿದ್ದಾರೆ. ಸಂಜೆ 6 ಗಂಟೆಗೆ ಅವರ ಸರ್ಕಾರಿ ನಿವಾಸದಲ್ಲಿ, ಶಿವಾನಂದ ಸರ್ಕಲ್ ಬಳಿ ಇರುವಂತಹ ಸರ್ಕಾರಿ ನಿವಾಸದಲ್ಲಿ ಸಭೆ ನಡೆಯುತ್ತೆ. ಆ ಸಭೆಗೆ ಬೇರೆ ಪಕ್ಷಗಳಲ್ಲಿರುವಂತಹ ಸಮುದಾಯದ ಶಾಸಕರು ಮತ್ತೆ MLCಗಳಿಗೂ ಕೂಡ ಆಹ್ವಾನವನ್ನ ಕೊಟ್ಟಿದ್ದಾರೆ. ಯಾಕೆಂದ್ರೆ ಎಲ್ಲರ ಅಭಿಪ್ರಾಯ ಸಮುದಾಯದ ವಿಚಾರ ಇರೋದ್ರಿಂದ ಎಲ್ಲರ ಅಭಿಪ್ರಾಯವನ್ನು ಕೂಡ ಪಡ್ಕೊಳ್ಬೇಕು ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ನಿರ್ಧಾರ. ಆ ಕಾರಣಕ್ಕೆ ಎಲ್ರಿಗೂ ಕೂಡ ಕರೆದಿದ್ದಾರೆ. ಇವತ್ತು ಸಭೆಯಲ್ಲಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳಲಾಗತ್ತೆ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಕಾರಣ, ಜಾತಿ ಗಣತಿಯನ್ನ ನಾವು ಕಡ್ಡಿ ತುಂಡು ಮಾಡಿದಂತೆ ವಿರೋಧವನ್ನ ಮಾಡ್ಬೇಕಾ ಅಥವಾ ವೈಜ್ಞಾನಿಕ ಸಮೀಕ್ಷೆಯನ್ನ ಮಾಡಿ ಅಂತೇಳಿ ಸರ್ಕಾರದ ಮುಂದೆ ಮನವಿಯನ್ನ ಇಡ್ಬೇಕಾ ಅನ್ನುವಂತ ನಿರ್ಣಯವನ್ನ ಇವತ್ತು ತೆಗೆದುಕೊಳ್ಳುವಂತ ಸಾಧ್ಯತೆಗಳಿದೆ. ಹಾಗಾಗಿ ಸಂಜೆ 6 ಗಂಟೆಗೆ ನಡೆಯುವಂತಹ ಸಭೆ ಹೈ ವೋಲ್ಟೇಜ್ ಮೀಟಿಂಗ್ ಅಂತಾನೆ ಹೇಳ್ಬೇಕಾಗತ್ತೆ. ಇಲ್ಲಿ ತೆಗೆದುಕೊಳ್ಳುವಂತಹ ನಿರ್ಣಯ ಏನಿದೆ ಅದನ್ನ ಏಪ್ರಿಲ್ 17ರಂದು ನಡೆಯುವಂತಹ ಮುಖ್ಯಮಂತ್ರಿಗಳ ಮುಂದೆ ಸಂಪುಟ ಸಭೆಯಲ್ಲಿ ಇಡ್ಲಾಗತ್ತೆ. ತಮ್ಮ ನಿಲುವು ಹೀಗಿದೆ, ನಮ್ಮ ಸಮುದಾಯದ ನಿಲುವು ಹೀಗಿದೆ, ಹಾಗಾಗಿ ನಾವು ಇದನ್ನ ಬಿಟ್ಟು ನಾವು ಮುಂದುವರಿಯೋದಕ್ಕೆ ಸಾಧ್ಯ ಆಗೋದಿಲ್ಲ, ಹಾಗಾಗಿ ಇದಕ್ಕೆ ಸರ್ಕಾರ ಮನ್ನಣೆಯನ್ನ ಕೊಡಬೇಕು ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಅವತ್ತು ಅಲ್ಲಿ ಸಭೆಯ ಮುಂದೆ ಒತ್ತಡವನ್ನ ತರಲಿದ್ದಾರೆ. ಅದಕ್ಕೆ ಪೂರಕವಾಗಿ ಸಮುದಾಯದ ಉಳಿದ ಸಚಿವರು ಕೂಡ ಕೈ ಜೋಡಿಸಲಿದ್ದಾರೆ. ಒಂದು ವೇಳೆ ಏನಾದ್ರೂ ಅಲ್ಲಿ ಆ ನಿರ್ಧಾರವನ್ನ ತಿಳಿಸದೆ ಹೋದ್ರೆ ಈ ಕಡೆ ಸಮುದಾಯದ ಅಸಮಾಧಾನವನ್ನ ಎದುರಿಸಬೇಕಾಗತ್ತೆ. ಹಾಗಾಗಿ ಜಟಿಲವಾದಂತ ಪರಿಸ್ಥಿತಿ, ಈಗ ಸಂಕಷ್ಟದ ಪರಿಸ್ಥಿತಿ. ಅದರಿಂದ ಕೇಂದ್ರ ಸರ್ಕಾರಕ್ಕೆ ಶಿಫಾರಸನ್ನ ಮಾಡುವಂತ ಒಂದು ನಿರ್ಧಾರವನ್ನ ಅವತ್ತಿನ ಸಂಪುಟ ಸಭೆಯಲ್ಲಿ ತೆಗೆದುಕೊಳ್ಬಹುದು ಅನ್ನುವಂಥದ್ದಿದೆ. ಯಾಕೆಂದ್ರೆ ಈ ಕಡೆ ಸಮುದಾಯಗಳಿಗೂ ಕೂಡ ಸಮಸ್ಯೆ ಆಗ್ಬಾರ್ದು, ಆ ಕಡೆ ಹೈಂದ ಸಮುದಾಯಗಳನ್ನು ಕೂಡ ವಿರೋಧ ಮಾಡಬಾರ್ದು, ಎಲ್ಲರನ್ನೂ ಕೂಡ ಒಳಗೊಂಡಂತೆ ಮೀಸಲಾತಿ ಹೆಚ್ಚಳಕ್ಕೆ ಜಯಪ್ರಕಾಶ್ ಹೆಗಡೆ ಅವರು ಏನು ಶಿಫಾರಸನ್ನ ಮಾಡಿದ್ದಾರೆ, ಆ ಶಿಫಾರಸನ್ನ ಕೇಂದ್ರ ಸರ್ಕಾರದ ಅಂಗಳಕ್ಕೆ ನಾವು ಹಾಕಿದ್ದೇ ಆದ್ರೆ ಆಗ ಈ ಸಮುದಾಯಗಳಿಗೂ ಕೂಡ ನಾವು ಮನವರಿಕೆಯನ್ನ ಮಾಡಬಹುದು. ನಾವು ಮಾಡಿದ್ದೇವೆ, ಅಲ್ಲಿ ಆ ಮೀಸಲಾತಿ ಹೆಚ್ಚಳವನ್ನ ಮಾಡಿದ್ದೇ ಆದ್ರೆ ನಂತರದಲ್ಲಿ ಗಣತಿ ವರದಿಯನ್ನ ನಾವು ಜಾರಿಗೆ ತರೋದಕ್ಕೆ ರೆಡಿ ಇದ್ದೇವೆ ಅನ್ನುವಂತ ಒಂದು ಸಂದೇಶವನ್ನ ಕೊಡುವಂತ ಸಾಧ್ಯತೆಗಳು ಕೂಡ ಇದೆ. ನೀತಿ. ಫೈನ್, ಥ್ಯಾಂಕ್ ಯು ಶಿವ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.